ಹಾಯ್ ಎಲ್ಲರೂ ನಮಸ್ಕಾರ. ನಾನು ಇವತ್ತು ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋದು ಮಾಮೂಲಿ. ಈ ರೀತಿ ಚಟ್ನಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ 4 ಟೊಮೊಟೊ ತಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ತಗೊಂಡಿದ್ದೀನಿ ಸಣ್ಣವನ್ನ. ಟೊಮೊಟೊ ಈರುಳ್ಳಿ ತಗೊಂಡಾದ್ಮೇಲೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನಕಾಯಿ ತಗೋಬೇಕಾಗುತ್ತೆ. ಇದನ್ನು ನಾನು ಹುರ್ಕೊಳ್ತೀನಿ. ಮೊದಲಿಗೆ ಒಂದು ಪ್ಯಾನಿಗೆ ಒಣಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಹುರ್ಕೊಳ್ತೀನಿ. ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ತೀನಿ. ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಏಕೆಂದರೆ ಸೀದ್ಬಿಡುತ್ತೆ. ನಂತರ ಅದೇ ಪ್ಯಾನಿಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಉರಿ ಮಾತ್ರ ಸಿಮ್ಮಲ್ಲೇ ಇರಲಿ. ಪದೇ ಹೇಳ್ತೀನಿ ಏನಕ್ಕೆ ಅಂತಂದರೆ ಉರಿ ಸಿಮ್ಮಲ್ಲಿ ಇಲ್ಲಿದ್ರೆ ಸೀದ್ಬಿಡುತ್ತೆ. ಮತ್ತು ಅದೇ ಪ್ಯಾನಿಗೆ ಈರುಳ್ಳಿನ ಹಾಕ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡ್ತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ. ಇದು ಸ್ವಲ್ಪ ಹುರಿದಾದ್ಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊನ ಸ್ವಲ್ಪ ಸಾಫ್ಟಾಗಿ ಹುರ್ಕೋಬೇಕಾಗುತ್ತೆ. ಎಷ್ಟು ಸಾಫ್ಟಾಗಿ ಹೋಗುತ್ತೋ ಅಷ್ಟು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ. ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಟೊಮೊಟೊ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪು ಹಾಕ್ಕೊಳ್ತಾ ಇಲ್ಲ. ನಂತರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಅದೇ ಪ್ಯಾನಿಗೆ ಆಯಿಲು ಕರಿಬೇವು ಹಾಗೆ ಸಾಸಿವೆ ಸಿಟ್ಕೊಂಡು ನಂತರ ಎತ್ತಿಟ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊಳ್ತೀನಿ. ಜೊತೆಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಅದು ಫ್ರೈ ಆದರೆ ಸಾಕು, ಚಟ್ನಿ ರೆಡಿಯಾಗುತ್ತೆ. ತುಂಬ ಏನು ಭಾಳ ಹೊತ್ತೇನು ಬಾಯ್ಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಕ್ಕೆ ಅಂದರೆ ಫಸ್ಟಿಗೆ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ನಾವು ಚಟ್ನಿನ ಹುರ್ಕೊಂಡ್ರೆ ಆಯಿತು. ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೊಸ ಟ್ರೈಪಾಡ್ ಬಂತು. ಇಷ್ಟು ದಿನ ನಾನು ಫಸ್ಟಿಗೆ ನಾನು ಯೂಟ್ಯೂಬ್ ಮಾಡಬೇಕು ಅಂತಂದಾಗ ಒಂದು ಚಿಕ್ಕದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದಷ್ಟು ಕ್ವಾಲಿಟಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಆವಾಗವಾಗ ಟ್ರಬಲ್ ಕೊಡೋದು ನನಗೆ. ಹಾಗಾಗಿ ಹೊಸದನ್ನ ಬುಕ್ ಮಾಡಿದ್ದೆ, ಅದು ಬಂತು. ಸ್ವಲ್ಪ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಅದು ಭಾಳ ಪ್ರಾಬ್ಲಮ್ ಆಗೋದು ಹಳೇದು ಟ್ರೈಪಾಡಲ್ಲಿ. ಹಾಗಾಗಿ ಹೊಸದನ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಖುಷಿ ಆಗ್ತಿದೆ ನನಗೆ. ನೋಡಿ, ಈ ರೀತಿ ಬ್ಯಾಗ್ ಕೊಟ್ಟಿರ್ತಾರೆ, ಎಲ್ಗನ ತಗೊಂಡು ಹೋಗ್ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗೋದು ಆರಾಮ್ಸೆ. ಈ ಥರದ್ದು ಒಂದೇ ಏನಾದರೂ ನೀವು ಟ್ರೈಪಾಡ್ ತಗೊಂಡು ಒಂದೇ ಸಲ ದುಡ್ಡಾದರೂ ಪರವಾಗಿಲ್ಲ, ಈ ಥರ ತಗೊಂಬಿಡಿ ಸುಮ್ಮನೆ. ನಾನು ಅದರಲ್ಲಿ ಹಳೇದಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು. ಇದು ನೋಡಿ, ಚೆನ್ನಾಗಿದೆ. ಇದು ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬೋದು.
ನೋಡಿ ಇಷ್ಟು ಟೈಟ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಈ ಟ್ರೈಪೋಡಿಗೆ ಒಂದು 1000 ರುಪಿನೋ ಆಯಿತು. ತುಂಬಾ ಖುಷಿ ಆಗ್ತಿದೆ, ಇನ್ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ ಅಂತಂದ್ಬಿಟ್ಟು. ನೋಡಿ ಈ ಥರ ಏನಾದ್ರು ಎಷ್ಟಾದರೂ ಇದು ಮಾಡ್ಕೋಬೋದು ನಾವು, ಈ ಥರ ಎಲ್ಲ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಇದು. ದುಡ್ಡು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಮುಖ್ಯ ಅಂತ ನನಗೆ ಈಗ ಅನ್ನಿಸ್ತು. ನನಗೆ ಹಳೇದು ತೋರಿಸ್ತೀನಿ ತಡಿ ನಿಮಗೆ ಒಂದು ನಿಮಿಷ. ನೋಡಿ ಹಳೇದು ಟ್ರೈಪೋಡ್ ಇತ್ತಲ್ಲ, ಇದೇ ಥರದ್ದು. ಇದನ್ನು ಹೈಟ್ ಮಾಡ್ಕೋಬೋದು, ಆದರೆ ಈ ರೀತಿ ಏನಾದರೂ ಹೈಟ್ ಬೇಕಾದರೆ ಹಿಂಗೆ ಏನಾದರೂ ಬೇಕಾದರೆ ಈ ರೀತಿ ಬಿಚ್ಕೊಂಡ್ಬಿಡ್ತೀವಿ. ಈ ಥರ ಬಿಚ್ಕೊಂಡ್ಬಿಡುತ್ತೆ. ಮತ್ತು ಇಲ್ಲೂ ಸಹ ಅಷ್ಟು ಕ್ವಾಲಿಟಿ ಇರೋದು ಇಲ್ಲ ನೋಡಿ, ಈ ಥರ ಬಿಚ್ಕೊಂಡ್ಬಿಡುತ್ತೆ. ಇದು ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕಾಗಲಿ ಮೊಬೈಲ್ ನಿಲ್ಲೋದೇ ಇಲ್ಲ. ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ನಿಲ್ಲೋದೇ ಇಲ್ಲ. ಇದು ಮೇನು. ಇದು ಅಗ್ಲಗ್ಲ ಬಿಚ್ಕೊಂಡ್ಬಿಡ್ತತೆ. ಹಾಗಾಗಿ ತೊಗೊಳೋದಾದರೆ ಒಂದೇ ಸಲ ದುಡ್ಡು ಹಾಕಿ ತೊಗೊಂಬಿಡಿ. ಆ ಥರ ನಾನು ಇನ್ನೊಂದು ತೋರಿಸಿದ್ನಲ್ಲ, ಆ ಥರ ಟ್ರೈಪೋಡ್ ತೊಗೊಂಡ್ಬಿಟ್ರೆ ಅನುಕೂಲ, ನಮಗೆ ಪ್ರಾಬ್ಲಮ್ ಕೊಡೋದಿಲ್ಲ. ಹಾಗಾಗಿ ಇದನ್ನ ನಾನು 350 ರೂಪಾಯಿ ಕೊಟ್ಟೇನೋ ತಗೊಂಡಿದ್ದೆ. ನಾನು ಚೆನ್ನಾಗಿದೆ ನೋಡಬೇಕಂದ್ರೆ, ಆನ್ಲೈನಲ್ಲಿ ನೋಡಬೇಕಾದ್ರೆ ಚೆನ್ನಾಗಿ ಕಾಣ್ತು, ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡೆ. ಆದರೆ ನೋಡೋಕ್ಕೆ ಚೆನ್ನಾಗಿದ್ದು ಯೂಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಆಗಲಿಲ್ಲ, ಅಷ್ಟು ಕ್ವಾಲಿಟಿ ಇಲ್ಲ. ಆದರೂ ಒಂದು 3 ತಿಂಗಳು ಇದರಲ್ಲೇ ನನ್ನ ಕಾಲ ಕಳೆದಿದ್ದೀನಿ. ಇದನ್ನ ಅಷ್ಟು ಸುಲಭವಾಗಿ ಬೈಯೋದಕ್ಕಾಗೋದಿಲ್ಲ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ನಾನು ಟ್ರೈ ಮಾಡಿದೆ. ಇಷ್ಟು ದಿನ ಮಾಡಿದೆ. ಹಾಗಾಗಿ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಹೀಗಿತ್ತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.